ಎಸ್, ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಹಾರೋಹಳ್ಳಿಯಿಂದ ನಮ್ಮ ಪ್ರತಿನಿಧಿ ಅಜಯ್ ಗೌಡ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಅಜಯ್, ಒಂದ್ ಕಡೆನಲ್ಲಿ ಮೊದಲ ಬಾರಿಗೆ ಡಿಕೆ ತಮ್ಮ ಸ್ವಕ್ಷೇತ್ರಕ್ಕೆ ಹೋಗ್ತಾ ಇರುವಂತದ್ದು, ಹೇಗಿದೆ ಸಿದ್ಧತೆ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಖಂಡಿತ ಸುಕನ್ಯಾ, ಇವತ್ತು ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕವಾಗಿ ಮೊದಲನೇ ಬಾರಿಯಾಗಿ ಅವರ ಒಂದು ಕ್ಷೇತ್ರಕ್ಕೆ ಭೇಟಿಯನ್ನು ಕೊಡೋದಕ್ಕೆ ಭಾರಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ನಾನು ಕನಕಪುರದ ಹಾರೋಹಳ್ಳಿ ಒಂದು ಕ್ಷೇತ್ರದಲ್ಲಿ ಇದ್ದೀನಿ. ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದೆ ಅಂತ. ಪ್ರಮುಖವಾಗಿ ಅವರ ಕಾರ್ಯಕರ್ತರು ಸೇರಿದಂತೆ ಅವರ ಅಭಿಮಾನಿಗಳು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಇವತ್ತು ಇಲ್ಲಿ ಬಂದು ಡಿಕೆಶಿ ಅವರು ಬರುವಂತ ಸಂದರ್ಭದಲ್ಲಿ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಸ್ಟ್ರೈಟ್ ನೋಡಿದ್ರೆ ಇಲ್ಲಿ ಡೊಳ್ಳು ಕುಣಿತ ಆಗಿರ್ಬೋದು, ವಾದ್ಯಗಳು ಆಗಿರ್ಬೋದು, ದೇವರ ಮೆರವಣಿಗೆ ಆಗಿರ್ಬೋದು, ಎಲ್ಲ ಸಿದ್ಧತೆಯನ್ನ ಇಲ್ಲಿರುವಂತಹ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಕಗ್ಲಿಪುರ ಮೆಟ್ರೋ ಸ್ಟೇಷನ್ ಇಂದ ಇಳಿದು ಅಲ್ಲಿಂದ ಕಗ್ಲಿಪುರ ಒಂದು ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ ಸಾಕಷ್ಟು ಜನಗಳು ಕೂಡ ಅಲ್ಲಿ ಇರುವಂತದ್ದು. ಅವರನ್ನ ಭೇಟಿಯಾಗಿ ಅಲ್ಲಿ ಅವರ ಕಾರ್ಯಕರ್ತರನ್ನ ಮಾತಾಡಿಸಿಕೊಂಡು ನೇರವಾಗಿ ಹಾರೋಹಳ್ಳಿಗೆ ಬರ್ತಾರೆ. ಇಲ್ಲಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಅವರ ಕಾರ್ಯಕರ್ತರು, ಅಭಿಮಾನಿಗಳು ಕೂಡ ಇಲ್ಲಿರುವಂತದ್ದು. ಯಾಕಂದ್ರೆ ಇವತ್ತು ಇಡೀ ದಿನ ಅಂದ್ರೆ ಬೆಳಗ್ಗೆ 10ರಿಂದ 11 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಕನಕಪುರದ ಪ್ರಮುಖ 17 ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಹೋಗ್ತಾರೆ. ಅಲ್ಲಿ ಒಂದು ಕೃತಜ್ಞತಾ ಪ್ರವಾಸವನ್ನ ಕೈಗೊಂಡಿರೋದ್ರಿಂದ ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಇದ್ದಾರೆ. ಜೊತೆಗೆ ಇಲ್ಲಿ ಕೆಲವಷ್ಟು ಕಾಂಗ್ರೆಸ್ ಮುಖಂಡರು ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಯಾಕಂದ್ರೆ ಇವತ್ತು ಡಿಕೆ ಶಿವಕುಮಾರ್ ಬರ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಇವಾಗ ಮಾತಾಡ್ತೀನಿ ಸರ್. ಈಗ ಸಿಎಂ ಅವರು ಬರ್ತಾ ಇದ್ದಾರೆ, ಡಿಕೆ ಸಾಕಷ್ಟು ದೊಡ್ಡ ಮಟ್ಟದ ಒಂದು ಅಭಿಮಾನಿ ಬಳಗ ಇದೆ. ನೀವು ಕೂಡ ವೇಟ್ ಮಾಡ್ತಾ ಇದ್ರೆ ಏನು ಅನಿಸ್ತಾ ಇದೆ? ಈಗ ನಮಗೆಲ್ಲ ಸಂತೋಷ ಆಗಿದೆ. ಯಾಕೆಂದ್ರೆ ಇದು ಎಲ್ಲರ ಲೀಡರ್ಗಳ ಅರ್ಕೆ ತೀರಿದೆ. ನಾಡಿನ ದೊರೆ ಮಾಡಬೇಕು, ಮುಖ್ಯಮಂತ್ರಿ ಮಾಡಬೇಕು ಅಂತ ಎಲ್ಲ ನಮ್ಮ ಮುಖಂಡರೆಲ್ಲ ಅರ್ಕೆ ಕಟ್ಟಿಕೊಂಡಿದ್ರು. ಅರ್ಕೆ ತೀರಿದೆ. ನಮ್ಮ ಕನಕಪುರದ ನಿಜವಾದ ರೈತನ ಮಗ ಇವತ್ತು ಬರ್ತಾ ಇರೋದು ಮೊದಲೇ ಬಾರಿಗೆ ನಮ್ಮ ಹಾರೋಹಳ್ಳಿ ತಾಲೂಕಿಗೆ, ಹೊಸ ತಾಲೂಕು ಬರ್ತಾ ಇದ್ದಾರೆ. ತುಂಬಾ ಸುದಿನ ಆಗಿದೆ. ಈಗ ನಡೆದಂತೆ ಸರ್ಕಾರ ಮಾಡ್ತಕ್ಕಂಥ ಧೀಮಂತ ನಾಯಕ ಡಿಕೆ ಶಿವಕುಮಾರ್ ಸಾಹೇಬರು ಅವ್ರು ಇನ್ನ ಮುಂದಕ್ಕೆ ಜನಗಳಿಗೆ ಅನುಕೂಲ ಮಾಡ್ಕೊಡ್ತಾರೆ. ಯಾಕೆ ಬಂದು ಪ್ರಮಾಣ ವಚನ ಸ್ವೀಕರಿಸಿದಾಗ 6 ಗ್ಯಾರಂಟಿ ತಿರ್ಗಾ 6 ಗಂಟೆ ಕೊಟ್ಟರು. ಎಲ್ಲ ಜನಕ್ಕೆ ಅನುಕೂಲಕ್ಕೆ, ರೈತರಿಗೆ ಅನುಕೂಲ ಆಗಲಿ, ಮತ್ತೆ ಮಕ್ಕಳಿಗೆ, ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಕೊಟ್ಟರು. ಅವ್ರಿಗೆ ಮಹದೇವಪುರ ಇನ್ನೂ ಒಳ್ಳೇದು ಶಕ್ತಿ ಕೊಡ್ಲಿ, ಇನ್ನೂ ಜನಕ್ಕೆ ಸೇವೆ ಮಾಡ್ಲಿಕ್ಕೆ. ಸಿಎಂ ಆಗಿ ಡಿಕೆ ಶಿವಕುಮಾರ್ ಮೊದಲನೇ ಬಾರಿಗೆ ಬರ್ತಾ ಇದ್ದಾರೆ. ಸಿಎಂ ಆಗಿ ಮೊದಲನೇ ಬಾರಿ ನಿಮ್ಮ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಎಷ್ಟು ಖುಷಿ ಇದೆ? ಬಹಳ ತುಂಬಾ ಖುಷಿ ಇದೆ ಸರ್. ನಮಗೆ ನಮ್ಮ ಜಿಲ್ಲೆಯವರು, ನಮ್ಮ ತಾಲೂಕರು, ಸ್ಥಳೀಯರು ನಮಗೆ ಬಹಳ ಹೆಮ್ಮೆ ಇದೆ. ನಾವು ಬಹಳ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೇವೆ. ಈ ಭಾಗದಲ್ಲಿ ಕುಮಾರಸ್ವಾಮಿ ಅವರು ಈ ಭಾಗದಲ್ಲಿ ತಾಲೂಕಂತ, ಹಾರೋಹಳ್ಳಿ ತಾಲೂಕಂತ ಮಾಡೋದು ಬಿಟ್ರೆ ಬೇರೆ ಅಭಿವೃದ್ಧಿ ಕೆಲಸಗಳು ಏನೂ ಆಗಿಲ್ಲ. ಈಗ ನಮ್ಮ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವ್ರು ಗೆದ್ದ ನಂತರ ಹಲವಾರು ಯೋಜನೆಗಳು ತಗೊಂಡು ಬಂದು ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ನಿರೀಕ್ಷೆನ ಈಗ ಬಹಳಷ್ಟಿದೆ. ನಮ್ಮ ನಾಯಕರಾದಂಥ ಡಿಕೆ ಶಿವಕುಮಾರ್ ಅವರು, ಅವ್ರ ಮೇಲೆ ಜವಾಬ್ದಾರಿ ಬಹಳ ಇದೆ. ಆದ್ರಿಂದ ನಾವು ಈ ಒಂದು ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಡಿಕೆ ಶಿವಕುಮಾರ್ ಅವರಲ್ಲಿ ಕೇಳ್ಕೊಳ್ಳೋದಂದ್ರೆ, ಈ ಹಾರೋಹಳ್ಳಿ ಭಾಗದಲ್ಲಿ ಈಗಾಗಲೇ ತಾಲೂಕು ಆಫೀಸ್ನ ನಿರ್ಮಾಣ ಹಂತದಲ್ಲಿದೆ. ಅದನ್ನ ಪೂರ್ಣಗೊಳಿಸಿ ಅವರು ಉದ್ಘಾಟನೆ ಮಾಡಬೇಕಾಗಿದೆ. ಮತ್ತೆ ಈ ಹಾರೋಹಳ್ಳಿ ಕೆರೆ ಅಚ್ಚುಕಟ್ಟು ಮಾಡಿ ಕೆರೆಗೆ ಒಂದು ಕಾಯಕಲ್ಪ ಕೊಡಬೇಕಾಗಿದೆ. ಮತ್ತೆ ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಅರ್ಧಕ್ಕೆ ನಿಂತಿದೆ. ನಮ್ಮ MP ಮಾಜಿ ಸಂಸದರಾದಂಥ DK ಸುರೇಶ್ ಅವರ ಕಾಲದಲ್ಲಿ ಈ ದೇವಸ್ಥಾನ ಅರ್ಧಂಬರ್ಧ ಆಗಿತ್ತು. ಈಗ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ನಾವೇ ಕೂಡ ಅದನ್ನು ಚಾಮುಂಡೇಶ್ವರಿ ದೇವಸ್ಥಾನ ಪೂರ್ಣ ಅಂತ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಮತ್ತೆ ಈಗಾಗಲೇ ಕಾವೇರಿ ನೀರನ್ನ ಹಾರೋಹಳ್ಳಿಗೆ ನಮ್ಮ ನಾಯಕರಾದಂಥ DK ಶಿವಕುಮಾರ್, DK ಸುರೇಶ್ ಅವರ ನೇತೃತ್ವದಲ್ಲಿ ನಮ್ಮ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ರವರು ಹಾರೋಹಳ್ಳಿಗೆ 33 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿಸಿ ಈಗಾಗಲೇ ಕಾರ್ಯಕ್ರಮ ನಡೀತಾ ಇದೆ ಸರ್. ಬಹಳ ಖುಷಿ ಇದೆ ಸರ್. ಬಹಳ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೀವಿ. ಅದೆಲ್ಲ ಫುಲ್ಫಿಲ್ ಮಾಡ್ತಾರೆ ಅನ್ನೋದು ನಮಗೆ ಭರವಸೆ ಇದೆ ಸರ್. ನಮಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದ್ರೆ, ನಮ್ಮ ಸಾಮಾನ್ಯ ಒಬ್ಬ ಕಾರ್ಯಕರ್ತ CM ಹುದ್ದೆ ಅಲಂಕರಿಸಬಹುದು ಅಂದ್ರೆ ಅದೊಂದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ. ಅದಕ್ಕೆ ತಾಜಾ ಉದಾಹರಣೆ ನಮ್ಮ DK ಶಿವಕುಮಾರ್ ಸಾಹೇಬರು.
ಅವರು ರಾಜಕೀಯ ಹಿನ್ನೆಲೆ ಕುಟುಂಬದಿಂದ ಬರ್ದೇ ಇಲ್ದಿದ್ರು ಸಹ ಪಕ್ಷಕ್ಕೆ ನಿಷ್ಠವಾಗಿ ಇದ್ದದ್ದಕ್ಕೆ ಇವತ್ತು ಅವರ ಶ್ರಮವನ್ನ ಕಂಡಂತ ಹೈಕಮಾಂಡ್ ಆಗಿರ್ಬೋದು, ಅವರ ಶ್ರಮವನ್ನ ಕಂಡಂತ ಸಿದ್ದರಾಮಯ್ಯ ಅವರು ಸಹ ಅವ್ರಿಗೆ ತಮ್ಮ ತಮ್ಮ ಒಂದು ಚುಕ್ಕಾಣಿಯನ್ನ ಬಿಟ್ಕೊಡೋದಕ್ಕೆ ಅವ್ರ ಮನಸ್ಸನ್ನ ಒಪ್ಕೊಂಡ್ರು. ಯಾಕೆ ಅಂತಂದ್ರೆ ಅವರ ಶ್ರಮ ಇದೆಯಲ್ಲ ತುಂಬಾ ಇದೆ. ಆದ್ರಿಂದ ನಮ್ಮ ಈ ಒಂದು ತಾಲೂಕಿನ ಮಗ ಆಗಿರೋದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಆದ್ರಿಂದ ನಮ್ಗೆಲ್ಲರಿಗೂ ಒಂದು ಹಬ್ಬದ ವಾತಾವರಣವಾಗಿ ಕಂಡುಬರ್ತಾ ಇದೆ. ಧನ್ಯವಾದ. ಇದಿಷ್ಟು ಇಲ್ಲಿವರೆಗೂ ಅಭಿಮಾನಿಗಳು ಕಾರ್ಯಕರ್ತರು ಕೂಡ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ನನ್ನ ಮತದಾರದಲ್ಲಿ ನೋಡ್ತಾ ಇದ್ರು ನೀವು, ಹೆಣ್ಮಕ್ಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ, ಕಾರ್ಯಕರ್ತರು ಸೇರಿದಂತೆ ಅವರ ಅಭಿಮಾನಿಗಳು ಸೇರಿದಂತೆ ಇಲ್ಲಿ ಎಲ್ಲ ರೀತಿಯಾದಂಥ ಗ್ರಾಮೀಣ ಸೊಗಡು ಏನಿದೆ, ಎಲ್ಲ ರೀತಿಯಾದಂಥ ಡೊಳ್ಳು ಕುಣಿತ ಆಗಿರ್ಬೋದು, ಹೆಣ್ಮಕ್ಳು ಕೂಡ ಒಂದು ಕಳಸವನ್ನ ಇಟ್ಕೊಂಡು ಅವ್ರನ್ನ ಬರಮಾಡ್ಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ಳಾಗಿದೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ DKಶಿ ಅವರು ನೇರವಾಗಿ ಹಾರೋಳಿಗೆ ಬರ್ತಾರೆ. ಇಲ್ಲಿ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಕಾರ್ಯಕರ್ತರನ್ನ ಕುರಿತಾಗಿ ಕೆಲವೊಂದಷ್ಟು ಅವರನ್ನ ಮಾತನಾಡಿಸ್ಕೊಂಡು ಅವರನ್ನ ಯಾವಾಗ ಇಲ್ಲಿ ಬಂದಂತ ಸಂದರ್ಭದಲ್ಲಿ, ಯಾಕಂದ್ರೆ CM ಆಗಿ ಮೊದಲ ಬಾರಿ ಬರೋದ್ರಿಂದಾಗಿ ಇಲ್ಲಿರುವಂತ ಕಾರ್ಯಕರ್ತರು ಸಾಕಷ್ಟು ಖುಷಿಯಲ್ಲಿದೆ. ಜೊತೆಗೆ ಇಲ್ಲಿರುವಂತ ಬರುವಂತ ಸಂದರ್ಭದಲ್ಲಿ ಅವ್ರನ್ನ ಭೇಟಿಯಾಗಿ ಅವ್ರನ್ನ ಒಂದು ಆಶೀರ್ವಾದ ಮಾಡುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಇಲ್ಲಿಂದ ನೇರವಾಗಿ ಇಡೀ ದಿನ ಕನಕಪುರದ ಹಲವು ಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡ್ತಾರೆ. ಬರೋಬ್ಬರಿ 17 ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಹೋಗ್ತಾರೆ. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳನ್ನ ಮಾತಾಡಿಕೊಂಡು ನಂತರ ಇಡೀ ದಿನ ಕೂಡ ಒಂದು ಕೃತಜ್ಞತೆಯನ್ನ ಸಲ್ಲಿಸೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಒಂದ್ ಕಡೆ DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಕೃತಜ್ಞತೆಯನ್ನ ಸಲ್ಲಿಸಿ ಈ ಒಂದು ಪ್ರವಾಸವನ್ನ ಸಂಪೂರ್ಣವಾಗಿ ಇಡೀ ರಾತ್ರಿ ಅಂದ್ರೆ 10 ಗಂಟೆವರೆಗೂ ಕೂಡ ಸಂಪೂರ್ಣವಾಗಿ ಅವರ ಒಂದು ಕ್ಷೇತ್ರದಲ್ಲಿ ಕೂಡ ಹೋರಾಟವನ್ನ ಮಾಡೋದಕ್ಕೆ ಒಂದು ತಯಾರಿನ ದೊಡ್ಡ ಮಟ್ಟದ ತಯಾರಿಯನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಎಸ್ ಅಜಯ್, ಮತ್ತೊಂದು ಕಡೆಯಲ್ಲಿ DKಶಿ ಯಾವಾಗ ಪದಗ್ರಹಣವನ್ನ ಮಾಡಿದ್ರು, ಆ ಪದಗ್ರಹಣ ಆದಂತಹ ಸಂದರ್ಭದಲ್ಲೂ ಕೂಡ DK ಅಭಿಮಾನಿಗಳು ಅದರಲ್ಲೂ ಕೂಡ ತಮ್ಮ ಸ್ವಕ್ಷೇತ್ರದಲ್ಲಿ ತುಂಬಾ ಹರ್ಷವನ್ನ ವ್ಯಕ್ತಪಡಿಸಿದ್ರು. ಯಾವ ರೀತಿಯಾಗಿ ಅಂದ್ರೆ ಈ ಹಿಂದೆನೆ ಬರಬೇಕಾಗಿತ್ತು ಅವರು CM ಆಗಿ, ಆದ್ರೆ ತಡವಾಗಿ ಬಂದಿದ್ದಾರೆ, ಲೇಟ್ ಆಗಿ ಬಂದ್ರು ಕೂಡ ಲೇಟೆಸ್ಟ್ ಆಗಿ ಬರ್ತಿದ್ದಾರೆ. ಈಗ ಆಲ್ರೆಡಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ, ಇನ್ನು ಹೆಚ್ಚಿನ ನಿರೀಕ್ಷೆ ಇದೆ ಅಂತ ಕೂಡ ಹೇಳ್ತಾ ಇದ್ರು. ಇದ್ರ ಬಗ್ಗೆ ಮಾಹಿತಿ ಏನ್ ಕೊಡ್ತಾರೆ, ನೀವು ಅಲ್ಲಿರುವಂತಹ ಅಭಿಮಾನಿಗಳನ್ನ ಮಾತನಾಡಿಸಬಹುದಾ ಅಂತ? ಎಸ್ ಅಜಯ್, ಒಂದ್ ಕಡೆನಲ್ಲಿ ಅಭಿಮಾನಿಗಳು ಈಗ ಆಲ್ರೆಡಿ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಅಲ್ಲಿರುವಂತಹ ಅಭಿಮಾನಿಗಳು ಹೆಚ್ಚಿನ ನಿರೀಕ್ಷೆಯನ್ನ ಕೂಡ ಇಟ್ಕೊಂಡಿರ್ತಾರೆ. ಮೊದಲ ಬಾರಿಗೆ ಸ್ವಕ್ಷೇತ್ರಕ್ಕೆ ಹೋಗ್ತಾ ಇರುವಂತದ್ದು, ಹೆಚ್ಚಿನ ಅಭಿಮಾನಿಗಳನ್ನ ಮಾತನಾಡಿಸೋದಿಕ್ಕಾಗತ್ತಾ ಅಂತ ಅಲ್ಲಿ ತುಂಬಾ ಅಭಿಮಾನಿಗಳು ಸೇರಿದ್ದಾರೆ ಜಾಗದಲ್ಲಿ. DK ಅವರನ್ನ ಭೇಟಿ ಮಾಡೋದಕ್ಕೆ ಮಾತನಾಡಿಸೋದಿಕ್ಕಾಗತ್ತಾ? ಖಂಡಿತ. ಯಾಕಂದ್ರೆ ಅವರು ಸಹಜವಾಗಿ ಇವತ್ತು CM ಆಗಿ ಮೊದಲನೇ ಬಾರಿ ಭೇಟಿಯನ್ನ ಮಾಡೋದಕ್ಕೆ ಬರ್ತಾ ಇರೋದ್ರಿಂದ ಹಿನ್ನೆಲೆಯಲ್ಲಿ ಕಗ್ಲಿಪುರ ಆಗಿರ್ಬೋದು, ತಲಗಟ್ಪುರ ಆಗಿರ್ಬೋದು, ಅಲ್ಲಿಂದ ನೇರವಾಗಿ ಅವರು ಈ ಒಂದು ಪ್ರಮುಖ ಕ್ಷೇತ್ರ ಆಗಿರುವಂತ ಒಂದು ಹಾರೋಳಿ ಏನಿದೆ ಇಲ್ಲಿಗೆ ಭೇಟಿಯನ್ನ ಕೊಡ್ತಾರೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಜೊತೆಗೆ ಅವ್ರನ್ನ ತಡೆಯುವಂತ ಕೆಲಸವನ್ನ ಬ್ಯಾರಿಕೇಡ್ ಹಾಕುವ ಮೂಲಕವಾಗಿ ಅವ್ರನ್ನ ಕಂಟ್ರೋಲ್ ಮಾಡುವಂತ ಕೆಲಸವನ್ನ ಇಲ್ಲಿ ಒಂದ್ ಕಡೆ ಮಾಡ್ಲಾಗ್ತಾ ಇದೆ. ಪ್ರಮುಖವಾಗಿ ಕೆಲವೊಂದಷ್ಟು ಅಭಿಮಾನಿಗಳು ಕೂಡ ಸಾಕಷ್ಟು ಕಾತುರದಿಂದ ಇದ್ದಾರೆ. ಯಾವಾಗ DK ಅವರು ಬರ್ತಾರೆ, ಅವರ ಒಂದು ಯಾವಾಗ ಅವರು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಅವ್ರನ್ನ ಭೇಟಿಯಾಗಿ ಅವ್ರನ್ನ ಜೊತೆ ಮಾತನಾಡೋದಕ್ಕೆ ಸಾಕಷ್ಟು ಕುತೂಹಲದಿಂದನೂ ಕೂಡ ಅಭಿಮಾನಿಗಳು ಕೂಡ ಇರುವಂತದ್ದು. ಕಾರ್ಯಕರ್ತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಅವ್ರಿಗೆ ಬಂದಂತ ಸಂದರ್ಭದಲ್ಲಿ ಹೂವಿನ ಹಾರ ಹಾಕಿರ್ಬೋದು, ಜೊತೆಗೆ ಕಳಸ ಮೂಲಕವಾಗಿ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೂ ಕೂಡ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತಿದೆ. ಕೆಲವೊಂದಷ್ಟು ಅಭಿಮಾನಿಗಳು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ ಅನ್ನೋದು. ಸರ್, ಇವಾಗ DK ಶಿವಕುಮಾರ್ ಅವ್ರು ಬರ್ತಾ ಇದ್ದಾರೆ, ಎಷ್ಟು ಖುಷಿ ಇದೆ ಈಗ? ಈಗ ಮೊಟ್ಟ ಮೊದಲಾಗಿ ಇದಕ್ಕೆ ಬರ್ತಾ ಇರೋದ್ರಿಂದ ಎಲ್ಲರಿಗೂ ಹಬ್ಬದ ವಾತಾವರಣ ಹಾರೋಳಿ ತುಂಬಾ ಖುಷಿ ಇದೆ ಸರ್. ನಮ್ಮ ತಾಲೂಕಿನ ಮಗ ಮುಖ್ಯಮಂತ್ರಿ ಆಗಿದ್ದಾರೆ, ಖುಷಿ ಆಗೋದಲ್ವಾ ಇದು? ಹಬ್ಬದ ವಾತಾವರಣ ನಮ್ದು. ಮತ್ತೆ ಸರ್, ಈಗ ನಮ್ಮ ಅರವಳ್ಳಿ ಭಾಗ ಮತ್ತು ಕನಕಪುರ ಭಾಗಕ್ಕೆ ಸಾಹೇಬರು ಬರ್ತಾರೆ CM ಆಗಿ. ನಮಗೆ ಒಂದು ಭಾಗ್ಯ, ಒಂದು ಈ ಮಣ್ಣಿನ ಮಗ ಮುಖ್ಯಮಂತ್ರಿ ಆಗಿರೋದು ನಮಗೆಲ್ಲ ಖುಷಿ ಆಯ್ತದೆ. ಈಗ ಅವ್ರನ್ನ ವೆಲ್ಕಮ್ ಮಾಡಕ್ಕೆ ಕಾಯ್ತಾ ಇದೀವಿ. DK ಶಿವಕುಮಾರ್ ನಿಜವಾಗೂ ಸಾಧಿಸ್ಬಿಟ್ರು. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿ, ಈ ಜಿಲ್ಲೆಯ 5ನೇ ಮುಖ್ಯಮಂತ್ರಿಯಾಗಿ, ಮಣ್ಣಿನ ಮಗನಾಗಿ ಎಳ್ಳೆದು ಕಂಗನ ಮಂತ್ರಿ ಬಿಟ್ಟರೆ ಇದೆ ಮಣ್ಣಿನ ಮಗ, ಉಳಿದೆಲ್ಲ ಹೊರಗಡೆಯದು. DK ಶಿವಕುಮಾರ್ ಸಾಧನೆ ಮಾಡೋದು ಸರ್, ಅವ್ರಿಗೆ ಅಭಿನಂದನೆಗಳು. ಏನೇನು ತಯಾರಿ ಮಾಡ್ಕೊಂಡಿದ್ರೆ? ಯಾಕಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಸೇರ್ಕೊಂಡಿದ್ರೆ, ಇನ್ನೂ ಕೂಡ ಇಡೀ ದಿನ ಕನಕಪುರ ಕ್ಷೇತ್ರದಲ್ಲಿ ಓಡಾಡ್ತಾರೆ, ಹಲವು ಕಾರ್ಯಕರ್ತರನ್ನ ಅಭಿಮಾನಿಗಳನ್ನ ಭೇಟಿ ಆಗ್ತಾ ಇದ್ದಾರೆ. ಅವ್ರಿಗೆ ಬರುವಂತ ಸಂದರ್ಭದಲ್ಲಿ ಕೂಡ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ? ಇದು ಈ ಭಾಗದ ಮುಖಂಡಗಳೆಲ್ಲ ವಿಶೇಷವಾಗಿ ಒಂದು ದೃಷ್ಟಿ ಆಗ್ಬಹುದು ಅಂತ ಸಾಹೇಬರಿಗೆ ಮೆಣಸಿನಕಾಯಿ ಹಾರ ಮಾಡ್ಕೊಳ್ಳೋದೆ.
ಮತ್ತು ಇದು ಏನೋ ಆಫಲ್ ಹಾರ ಸೇಬಾರ ದೊಡ್ಡ ಬೃಹತ್ ಹಾರ ಸರ್. ಇದು ಮುಂದೆ ತುಂಗಣಿ ಅಲ್ಲೆಲ್ಲ ಕನಕಪುರ ಟೌನ್ ಎಲ್ಲ ವೆಲ್ಕಮ್ ಮಾಡೋಕ್ಕೆ ಕಾರ್ಯಕರ್ತಗಳು ಅಭಿಮಾನಿಗಳು ಈ ಭಾಗದ ಮುಖಂಡಗಳೆಲ್ಲ ಕಾಯ್ತಾವೆ ಸರ್. DK ಸಾಹೇಬ್ ಬರಲಿ ಅಂತ ಇನ್ನೊಂದು 10 ನಿಮಿಷದಲ್ಲಿ ಏನೋ ಬರ್ಬೋದು ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದೇ ರೀತಿಯಾಗಿ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ಕೊಂಡಿದ್ದಾರೆ. ಇಲ್ಲಿ ಬರುವಂತಹ ಸಂದರ್ಭದಲ್ಲಿ ಇವರ ಪೊಲೀಸರು ಕೂಡ ಅವರ ತಡೆಯುವಂತ ಕೆಲಸಗಳು ಆಗ್ತದೆ. ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಸೇರುವಂತಹ ಸಂದರ್ಭದಲ್ಲಿ ಗಲಾಟೆಗಳಾಗಬಹುದು, ಜೊತೆಗೆ ಗದ್ದಲ ಆಗುತ್ತೋ ಅಂತ ಒಂದು ಸಾಕಷ್ಟು ಸಾಧ್ಯತೆ ಕೂಡ ಇರುವಂತದ್ದು. ಹೀಗಾಗಿ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ಕೂಡ ಕೊಡಲಾಗಿದೆ. ಸಾಕಷ್ಟು ಅಭಿಮಾನಿಗಳು ಇದರ ಮಾತಾಡಿಸ್ತಾರೆ. ಇನ್ನೂ ಸ್ವಲ್ಪ ಜನ ಸರ್, ಈಗ DK ಅವರು ಬರ್ತಾ ಇದ್ರೆ ಮೊದಲನೇ ಬಾರಿ CM ಆಗಿ ಏನ್ ಅನಿಸ್ತಾ ಇದೆ? ಇಲ್ಲಿ ಸಾಕಷ್ಟು ಒಂದು ಹಬ್ಬದ ವಾತಾವರಣ ಇದೆ ಸರ್. ನಮಗಿದು ಬಹುದಿನಗಳ ಬಯಕೆ, ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಆಸೆ ಇದ್ದಿದ್ದು. ಆದ್ರಿಂದ ನಮಗೆ ಈ ಜನ ಸ್ತೋಮ ನೋಡಿ ಅವ್ರು ನೋಡಕ್ಕೋಸ್ಕರ ಈ ಜನ ಸೇರಿದ್ದೀವಿ. ಮುಖ್ಯಮಂತ್ರಿ ಆಗಿ ಮೊದಲನೇ ಬಾರಿ ನಮ್ಮ ತಾಲೂಕು ಭೇಟಿ ಕೊಡ್ತಾವ್ರೆ. ಅವ್ರನ್ನ ಅಭಿನಂದಿಸಿ ಸ್ವಾಗತ ಮಾಡಕ್ ನಾವೆಲ್ಲ ಸೇರಿದ್ದೀವಿ. ಸಹಸ್ರ ಸಂಖ್ಯೆಯಲ್ಲಿ ಜನ ಸೇರಿದ್ದೀವಿ. ಎಲ್ಲರೂ ಖುಷಿ ಪಡ್ತಾ ಇದ್ದೀವಿ. ಎಲ್ಲ ಸಿದ್ಧತೆನೂ ಮಾಡಿದ್ದೀವಿ. ಸುಮ್ಮನೆ ಎಲ್ಲ ತೊಗೊಂಡ್ಕೊಂಡ್ರೆ ಇದ್ರವರು ಇದು ಮಾಡಕ್ಕೆ, ಎಲ್ಲರೂ ಸ್ವಾಗತ ಮಾಡಕ್ಕೆ ಎಲ್ಲರೂ ಸಿದ್ಧತೆ ಎಲ್ಲರೂ ಮಾಡ್ತಾ ಇದ್ದೀವಿ. ಸಂಭ್ರಮ ಪಡ್ತಾ ಇದ್ದೀವಿ. ನಮ್ಮ ತಾಲೂಕಿನ ಜನ, ನಮ್ಮ ಇವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಎಲ್ಲರೂ ಸಂತೋಷ ಪಡ್ತಾ ಇದ್ದೀವಿ. ಇಡೀ ಕನಕಪುರ ಕ್ಷೇತ್ರದಲ್ಲಿ ಓಡಾಡ್ತಾರೆ. ಒಟ್ಟು 17 ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಹೋಗ್ತಾರೆ ಕಾರ್ಯಕರ್ತರನ್ನ ಭೇಟಿ ಮಾಡೋದಕ್ಕೆ. ಸಾಕಷ್ಟು ಒಂದು ಬದಲಾವಣೆ ಬರುವಂತ ನಿರೀಕ್ಷೆ ಇದೆಯಾ? ಖಂಡಿತ. ನಮ್ಮ DK ಶಿವಕುಮಾರ್ ಅವರು ಏನು ಪ್ರಥಮವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ ಅಭಿನಂದಿಸ್ತೇವೆ. ಮತ್ತೆ ನಮ್ಮ ಕನಕಪುರ ತಾಲೂಕಿಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ಕೆಲಸಗಳು ಮತ್ತೆ ದೊಡ್ಡ ದೊಡ್ಡ ಉದ್ಯಮಿಗಳನ್ನ ಇಲ್ಲಿ ತಂದು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. DK ಶಿವಕುಮಾರ್ ಅವರು ಬೇಕಾದ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸೋದಕ್ಕೆ ತುಂಬಾ ಉತ್ಸುಕರಾಗಿದ್ದಾರೆ. ಈ ಎಲ್ಲ ಕಾರ್ಯಗಳನ್ನು ಹಳ್ಳಿಗೂ ಕುಡಿಯುವ ನೀರು ಕೊಡಬೇಕು, ಕಾವೇರಿ ನೀರು ಕೊಡಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ. ಅವೆಲ್ಲ ಪೂರೈಸ್ತಾರೆ ನಮ್ಮ ಆಸೆ ನಮ್ಗೆ ಇದೆ. ಸುಕನ್ಯಾ, ಇಷ್ಟು ಅಭಿಮಾನಿಗಳು ಕೂಡ ಸಾಕಷ್ಟು ಕಾತರದಿಂದ ಕಾಯ್ತಾರೆ. ಸಾಕಷ್ಟು ಹಬ್ಬದ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ DK ಶಿವಕುಮಾರ್ ಅವರು ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೂ ಕೂಡ ಸಿದ್ಧತೆನ ಮಾಡ್ಕೊಳ್ಳಲಾಗಿದೆ. ಜೊತೆಗೆ ಒಂದು ವಿಶೇಷವಾದಂತಹ ಹಾರಗಳನ್ನು ಕೂಡ ಸಿದ್ಧತೆನೆ ಮಾಡ್ಕೊಳ್ಳಲಾಗಿದೆ. ಯಾಕಂದ್ರೆ ಅವ್ರಿಗೆ ದೃಷ್ಟಿ ಆಗಿದೆ, ದೃಷ್ಟಿ ಹೋಗ್ಬೇಕು ಅಂತ ನಿಟ್ಟಿನಲ್ಲಿ ಹಸಿಮೆಣಸಿನಕಾಯಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಈ ರೀತಿಯಾಗಿ ವಸ್ತುಗಳನ್ನ ಬಳಸಿಕೊಂಡು ಅದಕ್ಕೆ 20 ಅಡಿಯಷ್ಟು ಒಂದು ಹೂವಿನ ಹಾರನ ಜೊತೆಗೆ ಈ ಒಂದು ರೀತಿಯಾದಂತಹ ಹಾರಗಳನ್ನು ಕೂಡ ಸಿದ್ಧತೆನ ಮಾಡ್ಕೊಂಡಿದೆ. ಅವ್ರು ಬಂದಂತ ಸಂದರ್ಭದಲ್ಲಿ ಕ್ರೇನ್ ಮೂಲಕವಾಗಿ ಆ ಒಂದು ಹಾರವನ್ನು ಹಾಕೋದಕ್ಕೂ ಕೂಡ ಇಲ್ಲಿಂದ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಅಭಿಮಾನಿಗಳು ಕೂಡ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಬಂದಂತ ಸಂದರ್ಭದಲ್ಲಿ ಇನ್ನೂ ಕೂಡ ದೊಡ್ಡ ಮಟ್ಟದ ಒಂದು ಸಂಭ್ರಮಾಚರಣೆ ಜೋರಾಗುತ್ತೆ. ಪಟಾಕಿ ಸಿಡಿಸುವಂತ ಕೆಲಸಗಳು ಕೂಡ ಆಗುತ್ತೆ. ಹೀಗಾಗಿ DK ಬರುವಿಕೆಗಾಗಿ ಸಾಕಷ್ಟು ಇಲ್ಲಿ ಜನರು ಕೂಡ ಕಾಯ್ತಾ ಇರುವಂತದ್ದು. ಸುಕನ್ಯಾ, ಧನ್ಯವಾದಗಳು ಅಜಯ್ ಗೌಡ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಬಹುದು ನೀವು ಸ್ವಕ್ಷೇತ್ರಗಳಲ್ಲಿ, ಅದರಲ್ಲೂ ಕೂಡ ಹಾರೋಹಳ್ಳಿಯಲ್ಲಿ ಆಲ್ರೆಡಿ ಸಕಲ ಸಿದ್ಧತೆಗಳಾಗಿದೆ. ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ರೆಡಿಯಾಗಿದ್ದಾರೆ. ಮತ್ತೊಂದು ಕಡೆನಲ್ಲಿ ಆರತಿ ತಟ್ಟೆಯನ್ನ ಇಟ್ಕೊಂಡಿರುವಂಥದ್ದು, ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಒಟ್ಟು ಕ್ಷೇತ್ರ ವ್ಯಾಪಿ 20 ಗ್ರಾಮ ಪಂಚಾಯಿತಿಗೆ DK ಶಿವಕುಮಾರ್ ಭೇಟಿಯನ್ನು ಕೊಡ್ತಾರೆ. ಇರುವಂತಹ ಅಭಿಮಾನಿಗಳಿಗೆ ಕೃತಜ್ಞತೆಯನ್ನ ಕೂಡ ಸಲ್ಲಿಕೆ ಮಾಡುವಂಥದ್ದು. DK ಸ್ವಾಗತಕ್ಕೆ ಮುಂಜಾನೆಯಿಂದಲೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇದೆ. ಹಾರೋಹಳ್ಳಿಯ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀವಿ. ಸಕಲ ಸಿದ್ಧತೆಗಳಾಗ್ತಾ ಇದೆ.